ಲರ್ನ್ ವಿತ್ RDK ಸೀರೀಸ್ನ ಟಾಪಿಕ್ 3 ಮಿಷನ್ ದಿವ್ಯಾಸ್ತ್ರ. ಇದು DRDOಗೆ ಸಂಬಂಧಪಟ್ಟಿದ್ದು ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿರುವಂತಹ ಮಲ್ಟಿಪಲ್ ವಾರ್ಹೆಡ್ಸ್ ನಿಯೋಜಿಸುವ ಸಾಮರ್ಥ್ಯ ಹೊಂದಿರುವ ಮಿಸೈಲ್ ಆದಂತಹ ಅಗ್ನಿ 5ನ ಮೊದಲ ಟೆಸ್ಟ್ ಅನ್ನು ಮಾರ್ಚ್ 11, 2024ರಂದು ಒಡಿಶಾದ ಚಾಂಡಿಪುರದ ಬಳಿ ಇರುವಂತಹ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಥವಾ ವೀಲರ್ ಐಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಲಾಗಿದೆ. ಮಿಷನ್ ದಿವ್ಯಾಸ್ತ್ರದ ರೂವಾರಿ ಶೀನಾ ರಾಣಿ ಇವರು ದಿವ್ಯಪುತ್ರಿ ಎಂದೇ ಖ್ಯಾತರಾಗಿದ್ದು, ಪ್ರಸ್ತುತ ಅವರು ಹೈದರಾಬಾದ್ನಲ್ಲಿರುವ DRDOನ ಅಡ್ವಾನ್ಸ್ಡ್ ಸಿಸ್ಟಮ್ ಲ್ಯಾಬೊರೇಟರಿಯಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಅಗ್ನಿ 5 ಮಿಸೈಲ್ MIRV ಟೆಕ್ನಾಲಜಿಯನ್ನು ಹೊಂದಿದ್ದು, MIRV ಟೆಕ್ನಾಲಜಿ ಎಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್. ಒಂದೇ ಕ್ಷಿಪಣಿಗೆ ಅನೇಕ ವಾರ್ಹೆಡ್ಗಳನ್ನ ಅಳವಡಿಕೆ ಮಾಡಿ ಏಕಕಾಲದಲ್ಲಿ ಅನೇಕ ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ನಡೆಸಬಹುದಾಗಿದೆ. ಜಗತ್ತಿನಲ್ಲಿ MIRV ಟೆಕ್ನಾಲಜಿಯನ್ನು ಹೊಂದಿರುವಂತಹ 6ನೇ ರಾಷ್ಟ್ರವಾಗಿ ಭಾರತವು ಹೊರಹೊಮ್ಮಿದೆ. ಜಗತ್ತಿನಲ್ಲಿ MIRV ಟೆಕ್ನಾಲಜಿಯನ್ನು ಮಿಸೈಲ್ಗಳಲ್ಲಿ ಬಳಕೆ ಮಾಡಿದಂಥ ದೇಶ ಅಮೆರಿಕವಾಗಿದ್ದು, ಅದು 1970ರಲ್ಲಿ ಮಿನಿಟ್ ಮ್ಯಾನ್ 3 ಎಂಬ ಕ್ಷಿಪಣಿಯನ್ನು ಬಳಕೆ ಮಾಡಿತು. ಪ್ರಸ್ತುತ UGM-133 ಟ್ರೈಡೆಂಟ್ 2 ಅನ್ನು ಬಳಸುತ್ತಿದೆ. ಚೀನಾ ದೇಶವು DF-3A ಕ್ಷಿಪಣಿಯನ್ನು 1971ರಿಂದ ಬಳಸುತ್ತಿದ್ದು 2014ರಿಂದ ಇದರ ಬಳಕೆಯನ್ನು ನಿಲ್ಲಿಸಿದೆ. ಪ್ರಸ್ತುತ ಡಾಂಗ್ಫೆಂಗ್ 41 ಎಂಬ ಕ್ಷಿಪಣಿಯನ್ನು ಬಳಸುತ್ತಿದೆ. ರಷ್ಯಾ ದೇಶವು ಪ್ರಸ್ತುತ RSM-56 ಬುಲಾವೋ ಮತ್ತು RS-58 ಸರ್ಮ್ಯಾಟ್ ಬಳಸುತ್ತಿದ್ದು, UK ದೇಶವು ಅಮೆರಿಕದಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ UGM-133 ಟ್ರೈಡೆಂಟ್ 2 ಗಳನ್ನು ಬಳಸುತ್ತಿದೆ. ಇನ್ನು ಫ್ರಾನ್ಸ್ M51 ಮಿಸೈಲ್ ಅನ್ನು ಬಳಸುತ್ತಿದೆ. MIRV ಟೆಕ್ನಾಲಜಿಯನ್ನು ಹೊಂದಲು ಪ್ರಯತ್ನಿಸುತ್ತಿರುವ ಪಾಕಿಸ್ತಾನವು ಅಬಾಬಿಲ್ ಮಿಸೈಲ್ ಅನ್ನು 2017ರಿಂದ ಉತ್ಪಾದಿಸಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಇನ್ನು ಇಸ್ರೇಲ್ನ ಜೆರಿಕೋ 3 ಮಿಸೈಲ್ 2013ರಿಂದ ಟೆಸ್ಟ್ ಅನ್ನು ನಡೆಸ್ತಾ ಇದೆ. ಇನ್ನು ಅಗ್ನಿ ಸೀರೀಸ್ನ ಮಿಸೈಲ್ಗಳ ಬಗ್ಗೆ ಹೇಳುವುದಾದರೆ, ಭಾರತದ ರಕ್ಷಣಾ ಇಲಾಖೆಯು 1982-83ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಆರಂಭಿಸಿದಂತಹ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಅಗ್ನಿ ಕ್ಷಿಪಣಿಗಳ ಸರಣಿಯನ್ನು ಆರಂಭ ಮಾಡುತ್ತದೆ. ಅಗ್ನಿ ಕ್ಷಿಪಣಿಗಳನ್ನು DRDO ಸಂಸ್ಥೆ ವಿನ್ಯಾಸಗೊಳಿಸಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನವರು ತಯಾರಿಸುತ್ತಿದ್ದಾರೆ. ಅಗ್ನಿ ಸರಣಿ ಕ್ಷಿಪಣಿಗಳು ಭೂಮಿಯಿಂದ ಭೂಮಿಗೆ ಜಿಗಿಯುವ, ಪರಮಾಣು ಅಸ್ತ್ರ ಹೊತ್ತೊಯ್ಯಬಲ್ಲ, ಸ್ವದೇಶಿ ನಿರ್ಮಿತ, ಮಧ್ಯಮ, ಮಧ್ಯಂತರ ಮತ್ತು ಖಂಡಾಂತರ ವಿಧದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿವೆ. ಮತ್ತೆ ಬರುವೆ ಇನ್ನೊಂದು ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಸ್ಟಡಿ ವೆಲ್. ಬಾಯ್.